Today I'll be talking about the Christian race. ಈ ದಿನದಲ್ಲಿ ನಿಮ್ಮ ಜೊತೆಯಲ್ಲಿ ಕ್ರೈಸ್ತಿಯ ಓಟದ ಕುರಿತಾಗಿ ಮಾತನಾಡಲಿಕ್ಕಿದ್ದೇನೆ. I'll talk about the goal, ಗುರಿ, the prize, ಬಹುಮಾನ, the three essentials of the race, ಓಟಕ್ಕೆ ಬೇಕಾಗಿರುವಂತಹ ಮೂರು ವಿಶೇಷವಾದಂತಹ ವಿಷಯಗಳು, disqualification. ಮತ್ತು ಅನರ್ಹತೆ ಕುರಿತಾಗಿ ಮಾತನಾಡಲಿಕ್ಕಿದ್ದೇನೆ. So we will look at 1 Corinthians chapter 9 verse 24 to 27. ಈ ಸಮಯದಲ್ಲಿ ನಾವು ಈಗಾಗಲೇ ಓದಿದಂತ ವೇದ ಭಾಗ 1ನೇ ಕೊರಿಂಥದವರೆಗೆ ಶ್ರೀ ಪೌಲನು ಬರೆದ ಪತ್ರ 9ನೇ ಅಧ್ಯಾಯದ 9ನೇ ಅಧ್ಯಾಯದ ವಚನ 24ರಿಂದ 27ರವರೆಗೆ. We have already just read this. ಇದನ್ನು ಈಗಾಗಲೇ ನಾವು ಓದಿದ್ದೇವೆ. So I will be going verse by verse. ಈಗ ನಾನು ಓದಿದಂತ ಈ ಭಾಗವನ್ನ ವಚನವಾಗಿ ವಿವರಣೆ ಮಾಡುತ್ತೇನೆ. Verse 1, do you not know that in a race all the runners run? 24ನೇ ವಚನ. ರಂಗಸ್ಥಾನದ So runners are run in a race. ಬಹಳ ಜನರು ರಂಗಸ್ಥಳದಲ್ಲಿ ನಿಂತವರೆಲ್ಲರೂ ಓಡುತ್ತಾರೆ. Why are they running? ಯಾಕೆ ಅವರು ಓಡುತ್ತಿದ್ದಾರೆ? What is the goal? ಅವರ ಉದ್ದೇಶ ಏನು, ಗುರಿ? So first we look what is the goal. ಮೊದಲನೇದಾಗಿ ಅವರು ಯಾವ ಗುರಿಯನ್ನು ಇಟ್ಟುಕೊಂಡು ಓಡುತ್ತಾರೆ ಎಂಬುದನ್ನ ನೋಡೋಣ. Ephesians chapter 4 verse 13. ಎಫೆಸದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ verse 13. 13ನೇ ವಚನ. ಎಫೆಸ 4:13 ನೋಡ್ರಿ. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. The goal is to become Christ-like. ಈ ಗುರಿಯ ಉದ್ದೇಶ ಏನೆಂದರೆ ಕ್ರಿಸ್ತನ ಹಾಗೆ ಆಗುವುದು. Goal is to become like Christ. ಕ್ರಿಸ್ತನಂತೆ ಆಗುವಂಥದ್ದು ಓಡುವವರ ಗುರಿ. That is the purpose of the Christian race. ಇದು ಕ್ರಿಸ್ತಿಯ ಓಟದ ಗುರಿ, ಕ್ರಿಸ್ತನ ಹಾಗೆ ಆಗುವುದು. We'll read one more reference. ಇನ್ನೊಂದು ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. Philippians chapter 3 verses 13 and 14. ಫಿಲಿಪಿಯವರಿಗೆ ಶ್ರೀ ಪೌಲನು ಬರೆದ ಪತ್ರ chapter 3 3ನೇ ಅಧ್ಯಾಯ, ಫಿಲಿಪ್ಪ 3 verses 13 and 14. 13 ಮತ್ತು 14, 12ರಿಂದ ಓದುವ. ಅದನ್ನು ಹಿಡಿಯುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ ಸಹೋದರರೇ, ನಾನಂತೂ ಹಿಡುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ನಾನು ಇಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. So Paul is pressing forward to go to the goal. ಪೌಲನು ಬಹಳ ವೇಗವಾಗಿ ಗುರಿಯ ಕಡೆಗೆ ಓಡುತ್ತಿದ್ದಾನೆ. An athlete who is running is not standing still. ಆತನು ನಿಲ್ಲುತ್ತಾ ಇಲ್ಲ, ಓಡುತ್ತಲೇ ಇದ್ದಾನೆ. That means each step he comes closer to the goal. ಆತನು ಪ್ರತಿ ಹೆಜ್ಜೆಯನ್ನ ಇಡುವಾಗ ಗುರಿಯ ಸಮೀಪಕ್ಕೆ ಆತನು ಬರುತ್ತಾ ಇದ್ದಾನೆ. Similarly for us, every day should be one step forward. ಅದೇ ರೀತಿಯಲ್ಲಿ ಕ್ರೈಸ್ತರಾದಂತ ನಮಗೆ ಪ್ರತಿ ದಿವಸವೂ ಒಂದು ಹೆಜ್ಜೆಯು ಗುರಿಯೆಡೆಗೆ ಹೋಗುತ್ತಾ ಇರ್ತದೆ. We can never reach the final goal, but we must see how much we can go. ನಾವು ಆ ಗುರಿಯನ್ನು ತಲುಪದೇ ಇರಬಹುದು, ಆದ್ರೆ ಆ ಗುರಿಯ ಕಡೆಗೆ ನಾವು ಸಮೀಪಸ್ಥರಾಗಿ ಹೋಗುತ್ತಾ ಇದ್ದೇವೆ. And now come to the second part, which is what is the prize. ಎರಡನೇ ವಿಷಯಕ್ಕೆ ನಾನು ಬರುತ್ತೇನೆ. ಇರುವ ಬಹುಮಾನ ಯಾವುದು?
We go back to 1 Corinthians chapter 9 verse 24. ಈ ವಿಷಯಕ್ಕೆ ತಿರುಗಿ ನಾವು 1 ಕೊರಿಂಥ 9ನೇ ಅಧ್ಯಾಯಕ್ಕೆ ಬರೋಣ. Verse 24. 24ನೇ ವಚನಕ್ಕೆ ತಿರುಗಿ ಬರೋಣ. 1 ಕೊರಿಂಥ 9:24. ರಂಗಸ್ಥಳದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ. Now in human races, in olden days only the number one used to get a prize. ಇಂದಿನ ಕಾಲದಲ್ಲಿ ಎಲ್ಲರೂ ಓಡುತ್ತಿದ್ದರು ಆಗಿದ್ರೂ ಕೂಡ ಒಬ್ಬನಿಗೆ ಮಾತ್ರ ಬಹುಮಾನ ಸಿಗ್ತಾ ಇತ್ತು. But that is not so in the Christian race. ಆದರೆ ಕ್ರಿಸ್ತಿಯ ಓಟದಲ್ಲಿ ಹಾಗೆ ಅಲ್ಲ. All can receive a prize. ಓಡುವ ಪ್ರತಿಯೊಬ್ಬನು ಬಹುಮಾನವನ್ನು ಪಡೆದುಕೊಳ್ಳುತ್ತಾನೆ. So verse 24 we see, so run that you may obtain it. ಇಲ್ಲಿ 24 ವಚನದಲ್ಲಿ ಕರೆ ಕೊಡಲ್ಪಡ್ತಾ ಇದ್ದಾನೆ, ಬಹುಮಾನ ಪಡೆಯುವುದಕ್ಕಾಗಿ ಓಡಬೇಕು ಎಂಬುದಾಗಿ. This is the prize which the Lord will give at his judgment seat. ಇದನ್ನ ದೇವರು ತಾನೇ ಆ ಒಂದು ಸಿಂಹಾಸನ ವಿಶ್ವಾಸಿಗಳಿಗೆ ದೊರೆಯುವಂತಹ ಬಹುಮಾನದ ಕೊಡುವಾಗ ಸಿಂಹಾಸನದಲ್ಲಿ ಕುಳಿತವನಾಗಿ ಈ ಬಹುಮಾನವನ್ನು ಕೊಡುವನಾಗಿದ್ದಾನೆ. In olden days they used to have Olympics. ಇಂದಿನ ಕಾಲದಲ್ಲಿ ಮತ್ತು ಈಗಲೂ ಒಲಿಂಪಿಕ್ಸ್ ಇದೆ. And the judge used to sit on a platform which was called Bima. ಆ ಒಲಿಂಪಿಕ್ ಆಟ ಆಡುವಾಗ ಎತ್ತರವಾದ ಸ್ಥಳದಲ್ಲಿ ಅದಕ್ಕೆ ಭೀಮಾ ಅಂತೇಳಿ ಕರಿತಾ ಇದ್ರು. ಆ ಭೀಮಾ ಅನ್ನುವಂತ ಸ್ಟೇಜ್ ಅಲ್ಲಿ ನ್ಯಾಯ ಅಂತ ಹೇಳಿದ್ರೆ ಜಡ್ಜಸ್, ನ್ಯಾಯಾಧೀಶರು ಕುಳಿತುಕೊಳ್ತಾ ಇದ್ರು. To see and give the prize to the person who came first. ಮತ್ತು ಯಾರು ಮುಂಚಿತವಾಗಿ ಎಲ್ಲರಿಗಿಂತಲೂ ಓಡಿ ಬರುತ್ತಾರೋ ಅವರಿಗೆ ಬಹುಮಾನವನ್ನು ವಿತರಣೆ ಮಾಡ್ತಾ ಇದ್ರು. In the Bible also the same word is used. Judgment seat of Christ is called Bima in the Greek language. ಸತ್ಯವೇದದಲ್ಲಿಯೂ ಕೂಡ ಗ್ರೀಕ್ ಮೂಲ ಭಾಷೆಯಲ್ಲಿ ಉಪಯೋಗಿಸಲ್ಪಟ್ಟಂತಹ ಪದ ಯೇಸುವಿನ ನ್ಯಾಯಾಸನಕ್ಕೆ ಹೆಸರು ಭೀಮಾ ಆಸನ ಎಂಬುದಾಗಿ. 2 Corinthians chapter 5 verse 10. 2 ಕೊರಿಂಥದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ verse 10. 10ನೇ ವಚನವನ್ನು ನೋಡ್ರಿ. 2 ಕೊರಿಂಥ 5:10. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. So the word appear, ಕಾಣಿಸಿಕೊಳ್ಳಬೇಕು, ಕಾಣಿಸಿಕೊಳ್ಳಬೇಕೆಂತ ಹೇಳುವಂತ ಪದ in the original also means totally exposed. ಅಂದ್ರೆ ಮೂಲ ಭಾಷೆಯಲ್ಲಿ ಗ್ರೀಕ್ ಭಾಷೆಯಲ್ಲಿ ಇದರ ಅರ್ಥ ಅಂತ ಹೇಳಿದ್ರೆ ನಾವೆಲ್ಲರೂ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. Totally exposed. ಯಥಾಸ್ಥಿತಿಯಲ್ಲಿ ಏನು ಮುಚ್ಚುಮರೆ ಇಲ್ಲ, ಹೆಂಗಿದ್ದೇವ ಹಂಗೆ. All thoughts, ಎಲ್ಲ ನಮ್ಮ ಆಲೋಚನೆಗಳು, all our actions throughout our life ನಮ್ಮ ಜೀವನದಲ್ಲಿ ಮಾಡಿದಂತ ಎಲ್ಲಾ ಕ್ರಿಯೆಗಳು will appear to Christ. ಕ್ರಿಸ್ತನ ಮುಂದೆ ಕಾಣುತ್ತವೆ. And that time we will receive our reward. ಆ ಸಮಯದಲ್ಲಿ ನಮ್ಮ ಬಹುಮಾನವನ್ನು ನಾವು ಪಡೆದುಕೊಳ್ಳುತ್ತೇವೆ. For all the sin that has been done, it's paid for. ನಾವು ಮಾಡಿದ ಪಾಪಗಳಿಗೋಸ್ಕರವಾಗಿ ಆತನು ಕೊಟ್ಟು ಮುಗಿಸಿದ್ದಾನೆ. But all the things which we have done for the Lord will get a prize. ಆದರೆ ಕ್ರಿಸ್ತನಲ್ಲಿ ನಾವು ಯಾವ ಕಾರ್ಯಗಳನ್ನು ಮಾಡಿದ್ದೇವೋ ಅವುಗಳಿಗೆ ಬಹುಮಾನವು ದೊರೆಯಲ್ಪಡುತ್ತದೆ. All our actions and thoughts will be tried by fire. ನಮ್ಮೆಲ್ಲಾ ಕ್ರಿಯೆಗಳು, ಆಲೋಚನೆಗಳು ಬೆಂಕಿಯಲ್ಲಿ ಅದು ಪರಿಶೋಧಿಸಲ್ಪಡುತ್ತದೆ. Why did we do it? ಯಾಕೆ ಕ್ರಿಸ್ತನವರಾಗಿ ಈ ಕಾರ್ಯಗಳನ್ನು ಮಾಡುತ್ತೇವೆ? Is it to please ourselves? ನಮ್ಮ ಸ್ವ ತೃಪ್ತಿಗೋಸ್ಕರವಾಗಿ ಮಾಡುತ್ತೇವೋ? Is it to please others? ಅಥವಾ ಬೇರೆಯವರ ಮೆಚ್ಚುಗೆಗೋಸ್ಕರವಾಗಿ ನಾವು ಮಾಡುತ್ತಾ ಇದ್ದೇವೋ? To get honor for ourselves? ಅಥವಾ ನಮ್ಮ
ಹೊಗಳಿಕೆಗೋಸ್ಕರವಾಗಿ ನಾವು ಮಾಡುತ್ತಾ ಇದ್ದೇವೋ, for our self-satisfaction, ನಮ್ಮ ಸ್ವಾತೃಪ್ತಿಗೋಸ್ಕರವಾಗಿಯೋ, all that will be burnt up. ಇವೆಲ್ಲವೂ ಆ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತದೆ. And only what is left will be looked at and we get a reward for it. ಆದರೆ ಯಾವುದು ಮಾತ್ರ ಆ ಬೆಂಕಿಯಿಂದ ಉಳಿಯಲ್ಪಡುತ್ತದೋ ಅವುಗಳಿಗೆ ಬಹುಮಾನ ದೊರೆಯುತ್ತದೆ. In olden days, in those days, the winner used to get a crown of leaves. ಇಂದಿನ ಕಾಲದಲ್ಲಿ ಪೌಲನು ಬರೆಯುತ್ತಿರುವಂತಹ ಈ ಸನ್ನಿವೇಶದಲ್ಲಿ ಜಯ ಹೊಂದಿದವಂತವನಿಗೆ ಅಥವಾ ಗುರಿ ಮುಟ್ಟಿದವನಿಗೆ ಒಂದು ಕಿರೀಟ ಕೊಡ್ತಾ ಇತ್ತು. ಆ ಕಿರೀಟ ಎಲೆಗಳಿಂದ ಬಳ್ಳಿಗಳಿಂದ ಅದನ್ನ ಎಳೆಯಲ್ಪಟ್ಟಿತ್ತು. It was a great honor. ಆ ಒಂದು ಆ ಕಿರೀಟವನ್ನು ಪಡೆದುಕೊಳ್ಳುವುದು ಅದು ದೊಡ್ಡ ಮರ್ಯಾದೆಯಾಗಿತ್ತು. But that crown will in 2 days would be gone. ಆದರೆ ಬಳ್ಳಿಯಿಂದ ಎಳೆದಂತ ಆ ಒಂದು ಕಿರೀಟ ಅದು ಬೇಗನೆ ಬಾಡಿ ಹೋಗುತ್ತದೆ. But what we get, our prize will last forever. ಆದರೆ ಕ್ರಿಸ್ತನು ಕೊಡುವಂತ ಬಹುಮಾನ ಅದು ನಿತ್ಯ ಕಾಲಕ್ಕೂ ಉಳಿಯುತ್ತದೆ. I've talked about the goal, I've talked about the prize. Now I'll come to the essentials of the Christian race. ಈಗ ನಾನು ಗುರಿಯ ಕುರಿತಾಗಿ ಮಾತನಾಡಿದಲ್ಲಿ ಬಹುಮಾನದಲ್ಲಿ ನಾನು ಮಾತನಾಡಿದೆ. ಈಗ ಈ ಒಂದು ಓಟಕ್ಕೆ ಇರಬೇಕಾದಂತಹ ಕೆಲವು ವಿಷಯಗಳ ಕುರಿತಾಗಿ ನಿಮ್ಮ ಜೊತೆಯಲ್ಲಿ ಮಾತನಾಡ್ತೇನೆ. 3 essentials. 3 ಅವಶ್ಯಕವಾದಂತ ವಿಷಯಗಳು. Saying don't want. ಹೇಳುವುದು ಇದು ನನಗೆ ಬೇಡ ಅಂತ ಹೇಳಿ. Second, dedication. ಎರಡನೇದಾಗಿ ಪ್ರತಿಷ್ಠೆ. Third is discipline. ಮೂರನೇದಾಗಿ ಶಿಸ್ತು. So the essentials for a Christian race are don't want, dedication and discipline. ಈ ಕ್ರಿಸ್ತಿಯ ಓಟದಲ್ಲಿ 3 ಅವಶ್ಯಕವಾದ ವಿಷಯಗಳು ನನಗೆ ಬೇಡ ಮತ್ತು ಪ್ರತಿಷ್ಠೆ ಮಾಡಿಕೊಳ್ಳುವುದು, ಶಿಸ್ತಿನಿಂದ ಜೀವಿಸುವುದು. First we look at saying don't want. ಮೊದಲನೇದಾಗಿ ನನಗೆ ಯಾವ ಬಹುಮಾನವೂ ಬೇಡ ಅಂತೇಳಿ ಹೇಳುವುದು. Now the 3 things we should say don't want. 3 ವಿಷಯಗಳಲ್ಲಿ ನಾವು ಬೇಡ ಅನ್ನುವುದಕ್ಕೆ ಸಾಧ್ಯತೆ ಇದೆ. Self control. ನಮ್ಮ ಸ್ವಾಧೀನತೆಯಲ್ಲಿ ಇಟ್ಟುಕೊಳ್ಳುವುದು. To control our desires. ನಮ್ಮ ಆಸೆಗಳನ್ನು ನಿಯಂತ್ರಿಸಿಕೊಳ್ಳುವುದಕ್ಕಾಗಿ. Say don't want to wrong desires. ಯಾವುದೇ ತಪ್ಪಾದಂತಹ ಆಸೆಗಳು ಬೇಡ ಅಂತ ಹೇಳುವಂಥದ್ದು. So self control is one requirement among the in saying don't want. The first don't want is self control. ಮೊದಲನೆಯ ನನಗೆ ಇವು ಬೇಡ ಅಂತ ಹೇಳುವಾಗ ನಾವು ಸ್ವಾಧೀನದಲ್ಲಿ ಇರುವವರಾಗಿರಬೇಕು, ಸ್ವಸ್ಥ ಮನಸ್ಸುಳ್ಳವರಾಗಿರಬೇಕು. The second don't want is to remove all unwanted things. ಎರಡನೆಯ ಬೇಡ ಅನ್ನುವಂಥದ್ದು ಬೇಡವಾದಂತ ಸಂಗತಿಗಳನ್ನು ನಾವು ತೆಗೆದಿಡಬೇಕು. An athlete will not go in a suit. ಗಮನಿಸ್ರಿ, ಓಡುವಂತವನು ರಣರಂಗದಲ್ಲಿ ಅಥವಾ ರಂಗಸ್ಥಾನದಲ್ಲಿ ಅವನು ಸೂಟ್ ಹಾಕೊಂಡು ಹೋಗುವುದಿಲ್ಲ. He will remove everything which is not required. ಯಾವುದು ಅವನಿಗೆ ಭಾರ ಅನಿಸ್ತದ ಅಷ್ಟರ ಮಟ್ಟಿಗೆ ಅವನ ಎಲ್ಲವನ್ನು ಕಳಚಿಡುತ್ತಾನೆ. So he can run fast. ಕಾರಣ ಏನಂತ ಹೇಳಿದ್ರೆ ಅವುಗಳು ಇಲ್ಲದೆ ಇರುವಾಗ ಅವನು ಸುಲಭವಾಗಿ ವೇಗವಾಗಿ ಓಡಬಹುದು. Nothing to slow him down. ಅವನ ಓಟವನ್ನು ಅವನ ಓಟವನ್ನ ಕಡಿಮೆ ಮಾಡುವಂತ ಯಾವುದೇ ಸಂಗತಿಗಳು ಅವನ ಹತ್ರ ಇರಬಾರದು. Minimum what was required so he can run fast. ಎಷ್ಟು ಕನಿಷ್ಠವಾಗಿದೋ ಅಷ್ಟನ್ನಿಟ್ಟುಕೊಂಡು ಎಷ್ಟು ವೇಗವಾಗಿ ಸಾಧ್ಯವೋ ಅಷ್ಟು ವೇಗವಾಗಿ ಓಡಲಿಕ್ಕೆ. The third item, ಮೂರನೇ ವಿಷಯ ಬೇಡವಾದವುಗಳಲ್ಲಿ say don't want to sin. ಪಾಪಕ್ಕೆ ಇಲ್ಲ ಅಂತ ಹೇಳುವುದನ್ನ ಕಲಿಯಬೇಕು. That is the third don't want. ಇದು ಮೂರನೆಯ ಬೇಡ ಅನ್ನುವಂತ ವಿಷಯಗಳು. So 3 don't wants. ಬೇಡ ಅನ್ನುವಂತ 3 ಸಂಗತಿಗಳು ನಮ್ಮಲ್ಲಿ ಇಟ್ಟುಕೊಳ್ಳಬೇಕು. First is self control. ನಮ್ಮನ್ನು ನಾವು ಸ್ವಾಧೀನದಲ್ಲಿ ಇಟ್ಟುಕೊಳ್ಳಬೇಕು. The second is unwanted things. ಬೇಡವಾದ ವಸ್ತುಗಳನ್ನು ದೂರ ಇರಿಸಬೇಕು. And the third don't want we say to sin.
ಮತ್ತು ಪಾಪಕ್ಕೆ ನಾವು ಇಲ್ಲ ಅಂತ ಹೇಳುವವರಾಗಿರಬೇಕು. So out of the essentials, 3 essentials, the first essential is don't want. I have finished with that. 3 ಅವಶ್ಯಕವಾದಂತಹ ವಿಷಯಗಳು ಓಟ ಓಡುವವನಿಗೆ ಬೇಕು. ಅದರಲ್ಲಿ ಮೊದಲನೇದಾಗಿ ಬೇಡ ಅನ್ನುವಂತ ವಿಷಯಗಳು, ಬೇಡವಾದವುಗಳು. I come to the second essential, which is dedication. ಇನ್ನು ಎರಡನೆಯ ಅವಶ್ಯಕತೆ ಅದು ಪ್ರತಿಷ್ಠೆ. Dedication. ಪ್ರತಿಷ್ಠೆ ಮಾಡಿಕೊಳ್ಳುವುದು. Now dedication also has got 3 aspects. ಈ ನಮ್ಮಲ್ಲಿ ಪ್ರತಿಷ್ಠೆ ಮಾಡಿಕೊಳ್ಳುವುದು ಕೂಡ 3 ಅಂಶಗಳು ಅಲ್ಲಿದ್ದಾವೆ. Expectation, ಅದರ ಎದುರು ನೋಡುವಂಥದ್ದು, endurance, ತಾಳ್ಮೆಯಿಂದ ಇರುವುದು, eyes upon Jesus. ಕ್ರಿಸ್ತನ ಮೇಲೆ ದೃಷ್ಟಿ ಇಡುವಂಥದ್ದು. Hebrews 12 chapter verse 1. ಇಬ್ರಿಯರಿಗೆ ಬರೆದ ಪತ್ರದ 11ನೇ ಅಧ್ಯಾಯದ ಮೊದಲನೆಯ ವಚನ. ಇಬ್ರಿಯ 11:1. ನಂಬಿಕೆಯು Hebrews 11. Hebrews 12. 12ನೇ ಅಧ್ಯಾಯ 1ನೇ ವಚನ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು. Therefore, since we are surrounded by so great a cloud of witnesses. ನಮ್ಮ ಸುತ್ತಲೂ ಎಷ್ಟೋ ಮಂದಿ ಸಾಕ್ಷಿಗಳು ಇದ್ದಾರೆ. So they are looking at us. ಅವರೆಲ್ಲರೂ ನಾವು ಗಮನಿಸ್ತಾ ಇದ್ದಾರೆ. My father is looking at me. ಒಂದು ವೇಳೆ ನನ್ನ ತಾಯಿಯು ನನ್ನನ್ನು ನೋಡ್ತಾ ಇರಬಹುದು. Seeing how I am running. ನಾನು ಹೇಗೆ ಓಡ್ತಾ ಇದ್ದೀನಿ ಎಂಬುದನ್ನ. So we have many people up there looking at us saying, how is he running? How is she running? ನಾವು ಈತನು ಈಕೆ ಹೇಗೆ ಓಡ್ತಾ ಇದ್ದಾರೆ ಅಂತೇಳಿ ಅನೇಕರು ಲಕ್ಷ್ಯ ಬಿಟ್ಟು ನೋಡುತ್ತಿದ್ದಾರೆ. Therefore, since we are surrounded by so great a cloud of witnesses. ಅನೇಕ ಮಂದಿ ವಿಶ್ವಾಸಿಗಳು, ಅನೇಕ ಮಂದಿ ಸಾಕ್ಷಿಗಳು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇದ್ದಾರೆ. So they are looking to us with expectation. ಅವರೆಲ್ಲರೂ ನಮ್ಮನ್ನ ಒಂದು ನಿರೀಕ್ಷೆ ಇಟ್ಟುಕೊಂಡು ನೋಡುತ್ತಾ ಇದ್ದಾರೆ. I come to the second part of dedication, which is endurance. ಪ್ರತಿಷ್ಠೆಯ ಎರಡನೇ ಅಂಶಕ್ಕೆ ಬರ್ತೀನಿ, ಅದು ತಾಳ್ಮೆ. Verse 12, second part of chapter 12, verse 1, second part. Let us lay aside every weight and sin which clings so closely, and let us run with endurance this race that is set before us. ಎರಡನೇ ವಚನದಲ್ಲಿ ಹೇಳ್ತದೆ, ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನ ಸ್ಥಿರಚಿತ್ತದಿಂದ ಓಡೋಣ. ಮತ್ತು ಮೊದಲನೇ ವಚನದಲ್ಲಿ ಹೇಳ್ತದೆ, ಹತ್ತಿಕೊಳ್ಳುವ ಪಾಪವನ್ನು ಸಹ ತೆಗೆದಿಟ್ಟು. So we have already talked about lay aside every weight and sin. ಈಗಾಗಲೇ ನಾವು ಪಾಪವನ್ನು ಮತ್ತು ಹತ್ತಿಕೊಳ್ಳುವಂತಹ ಪಾಪಗಳನ್ನು ನಾವು ತೆಗೆದಿಡಬೇಕಂತೇಳಿ ಮಾತಾಡಿದ್ದೇವೆ. Now we look at the word endurance. ಈಗ ನಾವು ತಾಳ್ಮೆ ಅನ್ನುವಂತ ವಿಷಯದಲ್ಲಿ ನೋಡೋಣ. The Christian race is not 100 meters sprint. ಇದು ಕ್ರಿಸ್ತಿಯ ಜೀವಿತ ಅಂತ ಹೇಳಿದ್ರೆ ಒಂದು 100 ಮೀಟರ್ ಓಟವಲ್ಲ. It's not a 26-mile marathon. ಅಥವಾ 26 ಮೈಲಿಗಳ ಮ್ಯಾರಥಾನ್ ಓಟವೂ ಅಲ್ಲ ಅದು. It is lifelong. ಅದು ಜೀವನ ಪರ್ಯಂತರ. It can last for many years. ಅನೇಕ ವರ್ಷಗಳವರೆಗೂ ಓಡುವಂತ ಓಟ. It starts when you accept the Lord Jesus Christ as your Savior. ಕರ್ತನಾದ ಯೇಸು ಕ್ರಿಸ್ತನನ್ನು ನಿಮ್ಮ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿದ ದಿವಸ ಆ ಓಟ ಪ್ರಾರಂಭವಾಯಿತು. And it finishes when you are called to Him in glory. ಮತ್ತು ಇದು ಅಂತ್ಯವಾಗುವುದು ನಮ್ಮನ್ನ ದೇವರು ತನ್ನ ಮಹಿಮೆಗೆ ಕರೆಯುವಾಗ ಅಥವಾ ಈ ಲೋಕದ ಯಾತ್ರೆಯನ್ನು ನಾವು ಮುಗಿಸುವಾಗ. Or till He comes to receive us. ಅಥವಾ ಕ್ರಿಸ್ತನು ಬರುವವರೆಗೂ. Throughout these years we may face many trials, many difficulties. ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಇದುವರೆಗೂ ನಾವು ಅನೇಕ ಕಷ್ಟ ನಷ್ಟಗಳನ್ನು ಹೊಂದುತ್ತಾ ಬಂದಿರಬಹುದು. So many problems.
ಅನೇಕ ಸಮಸ್ಯೆಗಳನ್ನು ಎದುರುಗೊಂಡಿದ್ದೇವೆ. but we have to keep running. ಆದರೂ ಕೂಡ ನಮ್ಮ ಓಟವನ್ನು ಓಡುತ್ತಲೇ ಇರಬೇಕು. Keep running. ಓಡುತ್ತಲೇ ಇರಬೇಕು. Keep running. ಓಡುತ್ತಲೇ ಇರಬೇಕು. Keep running. ಓಡುತ್ತಲೇ ಇರಬೇಕು. Don't give up. ಎಂದಿಗೂ ಬಿಟ್ಟು ಬಿಡಬಾರದು. There's a prize ahead. ಯಾಕಂತ ಹೇಳಿದ್ರೆ ಕಡೆಯಲ್ಲಿ ಬಹುಮಾನ ಉಂಟು. Hebrews chapter 12 verse 2. ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯದ 2ನೇ ವಚನದಲ್ಲಿ The first part of verse 2, looking to Jesus, the founder and perfecter of our faith. ಏನ್ ಹೇಳ್ತದೆ? Yes, thank you. Looking to Jesus. ಕ್ರಿಸ್ತನನ್ನು ದೃಷ್ಟಿಸುತ್ತಾ. Keeping your eyes upon Jesus. ಯೇಸುವಿನ ಮೇಲೆ ನಮ್ಮ ದೃಷ್ಟಿಯನ್ನಿಟ್ಟು. That is the person in front of us. ಆತನು ನಮ್ಮ ಮುಂದೆ ಇರುವಂತ ವ್ಯಕ್ತಿ. We have to become like him. ಆತನ ಹಾಗೇ ನಾವಾಗಬೇಕು. We keep our eyes on him. ಆತನ ಮೇಲೆ ನಮ್ಮ ದೃಷ್ಟಿಯನ್ನು ನೆಟ್ಟವರಾಗಿ. There is an old Greek story. ಗ್ರೀಕ್ ಅಲ್ಲಿ ಒಂದು ಕತೆ ಉಂಟು. There was a king who had a very beautiful daughter. ಒಬ್ಬ ರಾಜನಿಗೆ ಸುಂದರವಾದಂತ ಮಗಳಿದ್ದಳು. But she could run very fast. ಆಕೆಯು ಬಹಳ ವೇಗವಾಗಿ ಓಡುವಳಾಗಿದ್ದಳು. So the king said that whoever can beat my daughter in running race can marry her. ಆ ರಾಜ ಪಂತ ಹೂಡಿದ. ಈಕೆಗಿಂತಲೂ ಉತ್ತಮವಾಗಿ ಓಡುವಂತವನು ಆಕೆಯನ್ನ ಮದುವೆಯಾಗಬಹುದು ಅಂತ ಹೇಳಿ. So many men tried and they all failed. ಎಷ್ಟೋ ಜನ ಯೌವನಸ್ಥರು ಬಂದು ಆ ಒಂದು ಓಟದಲ್ಲಿ ನಿಂತರು. ಎಲ್ಲರೂ ಅವರು ಸೋತು ಹೋದರು. But one man came who was very keen. ಒಬ್ಬ ಮನುಷ್ಯ ಬಂದ. He carried in his pocket 7 gold balls. ಆತನು ತನ್ನ ಜೋಬಲ್ಲಿ 7 ಚಿನ್ನದ ನಾಣ್ಯಗಳನ್ನು ಇಟ್ಟುಕೊಂಡ. So as she ran past him, he threw 1 gold ball. ಆಕೆಯು ಮುಂದೆ ಓಡುತ್ತಾ ಇರುವಾಗ ಇವನಿಗಿಂತಲೂ ತನ್ನ ಜೋಬಿನನ್ನು ತೆಗೆದು ಒಂದು ನಾಣ್ಯವನ್ನು ಆಕೆ ಮುಂದೆ ಎಸೆದ. She was so attracted, she stopped to pick it up. ಆಕೆಯು ಆ ನಾಣ್ಯದ ಮೇಲೆ ಆಕರ್ಷಿತಳಾಗಿ ಅದನ್ನು ತೆಗೆದುಕೊಳ್ಳುವುದಕ್ಕಾಗಿ ಬೊಗ್ಗಿ ತಕೊಂಡಳು. So he went past her. ಆಕೆಗಿಂತ ಮುಂಚೆ ಈತನು ಓಡಿ ಹೋದ. Again she overtook him. ಆದರೂ ಆಕೆಯು ಆತನನ್ನ ಹಿಂದಕ್ಕೆ ಹಾಕಿದಳು. So 7 times he threw the balls. 7 ಸಲವು ತನ್ನ ಜೋಬಿನಿಂದ ಇದ್ದಂತ ನಾಣ್ಯಗಳನ್ನ ಆಕೆ ಮುಂದೆ ಎಸೆಯುತ್ತಾ ಹೋದ. And he won the race. ಆತನು ಕಡೆಯಲ್ಲಿ ಓಟದಲ್ಲಿ ಗೆದ್ದ. Because her eyes went towards the gold. ಆಕೆಯ ದೃಷ್ಟಿಯು ಚಿನ್ನದ ನಾಣ್ಯಗಳ ಕಡೆಗೆ ಹೋಯಿತೆ ವಿನಃ ಗುರಿಯ ಕಡೆಗೆ ಹೋಗಲಿಲ್ಲ. So similarly, we should not take our eyes off Jesus to look at gold. ಎಚ್ಚರಿಕೆ ವಹಿಸೋಣ. ನಮ್ಮ ಕ್ರಿಸ್ತಿಯ ಓಟದಲ್ಲಿ ದೃಷ್ಟಿಯನ್ನ ಆ ಚಿನ್ನದ ನಾಣ್ಯಗಳ ಕಡೆಗೆ ಆರಿಸದೇ ಇರೋಣ. We are looking at the 3 essentials of a Christian race. ಕ್ರಿಸ್ತಿಯ ಜೀವಿತದಲ್ಲಿರುವಂತಹ 3 ಮುಖ್ಯವಾದಂತಹ ಅಂಶಗಳನ್ನು ನಾವು ನೋಡಿದ್ದೇವೆ. First is don't want. ಮೊದಲನೇದಾಗಿ ಬೇಡ ಅನ್ನುವಂಥದ್ದು. Second is dedication. ಎರಡನೇದಾಗಿ ಪ್ರತಿಷ್ಠೆ. I come to the third part, which is discipline. ಈಗ 3ನೇ ವಿಷಯಕ್ಕೆ ನಾನು ಬರ್ತೇನೆ. ಅದು ಯಾವುದೆಂದರೆ ಶಿಸ್ತು. 1 Corinthians chapter 9 verse 27. 1 ಕೊರಿಂಥದವರಿಗೆ ಬರೆದ ಪತ್ರ 9ನೇ ಅಧ್ಯಾಯ 27. 27ನೇ ವಚನ. 1 ಕೊರಿಂಥ 9:27. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. I discipline my body and keep it under control. ನನ್ನ ಮೈಯನ್ನು ಜಜ್ಜಿ ನನ್ನ ಸ್ವಾಧೀನದಲ್ಲಿಟ್ಟುಕೊಳ್ಳುತ್ತೇನೆ. Paul disciplined his body. ಪೌಲನು ಬಹಳ ಶಿಸ್ತಿನವನಾಗಿದ್ದನು. He had a very, very strong body. ಆತನಿಗೆ ದೃಢವಾದಂತ ದೇಹ ಇತ್ತು. A night and a day I've spent in the deep. ನೋಡ್ರಿ, ಆತನು ಒಂದು ರಾತ್ರಿ ಒಂದು ಹಗಲು ಸಮುದ್ರದಲ್ಲಿ ಕಳೆದ.
beaten so many times. ಆತನನ್ನು ಅನೇಕ ಸಾರಿ ಕೊರಡೆಗಳಿಂದ ಹೊಡೆದರು. He was a very strong man. ಆತನು ದೇಹದಲ್ಲಿ ದೃಢವಾಗಿದ್ದನು. He kept his body in fit condition by discipline. ಆತನು ತನ್ನ ದೇಹವನ್ನು ಶಿಸ್ತಿಗೊಳಪಡಿಸಿ ಅದನ್ನ ಆರೋಗ್ಯಕರವಾಗಿಟ್ಟುಕೊಂಡಿದ್ದನು. Top athletes also discipline and keep their body under control. ಓಟಗಾರರು ಕೂಡ ತಮ್ಮ ದೇಹವನ್ನ ದಂಡಿಸಿ ಬಹಳ ಶಿಸ್ತಿನಲ್ಲಿಟ್ಟುಕೊಳ್ಳುತ್ತಾರೆ. They push themselves to the limit. ಅವರು ಎಷ್ಟು ಮಿತವಾಗಿರಬೇಕು ಅಷ್ಟಕ್ಕೆ ಅವರು ಹೊಂದಿಕೊಳ್ಳುತ್ತಾರೆ. Just like physical discipline, we also need spiritual discipline. ಹೇಗೆ ದೈಹಿಕವಾದಂತ ಶಿಸ್ತು ಅವಶ್ಯಕವೋ ಹಾಗೆಯೇ ಆತ್ಮೀಯ ಅವಶ್ಯಕತೆಯು ಶಿಸ್ತು ನಮಗೆ ಅವಶ್ಯಕವಾಗಿದೆ. And discipline and exercise is required spiritually. ಶಿಸ್ತು ನಮ್ಮ ಆತ್ಮೀಯ ರೀತಿಯಲ್ಲಿಯೂ ಅದು ಅವಶ್ಯಕವಾಗಿದೆ. Exercise in reading the Bible and prayer. ನಮ್ಮ ಆತ್ಮೀಕ ಎಕ್ಸರ್ಸೈಸ್ ವ್ಯಾಯಾಮ ಯಾವುದಂತ ಹೇಳಿದ್ರೆ ದೇವರ ವಾಕ್ಯವನ್ನು ಓದುವುದು. Just like top athletes spend a lot of time in training. ಉನ್ನತವಾದಂತಹ ಆಟಗಾರರು ತಮ್ಮ ಹೆಚ್ಚಿನ ಸಮಯವನ್ನ ಅಭ್ಯಾಸ ಮಾಡುವುದರಲ್ಲಿ ಕಳೀತಾರೆ. So we also should spend time in Bible study and prayer. ನಾವು ಸಹ ವಿಶ್ವಾಸಿಗಳಾದ ನಾವು ದೇವರ ವಾಕ್ಯ ಅಭ್ಯಾಸದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಹೆಚ್ಚು ಸಮಯ ಕಳೆಯಬೇಕಾಗಿದೆ. A Christian runner doesn't neglect that. ಒಬ್ಬ ಕ್ರೈಸ್ತ ಓಟಗಾರನು ಇದನ್ನ ಅವನು ಹಗುರವೆಂತೇಳಿ ತಿಳ್ಕೊಳ್ಬಾರದು. He keeps running according to the rules. ಯಾಕಂತ ಹೇಳಿದ್ರೆ ಕ್ರೈಸ್ತ ವಿಶ್ವಾಸಿಯು ನಿಯಮಕ್ಕೆ ಒಳಪಟ್ಟು ಅವನು ಓಡಬೇಕಾಗಿದೆ. Training hard. ತನ್ನನ್ನು ತಾನು ಆ ಒಂದು ವ್ಯಾಯಾಮಕ್ಕೆ ಒಳಪಡಿಸಿಕೊಳ್ಳಬೇಕು. And going through sickness, difficulties, trials, troubles, he keeps running. ಕಷ್ಟವೋ ಕಾಯಿಲೆಯೋ ಇಕ್ಕಟ್ಟೋ ಏನು ಬಂದರೂ ಕೂಡ ಅವನು ಓಡುವುದನ್ನ ನಿಲ್ಲಿಸಬಾರದು. I finished with goal. I finished with prize. ಈಗ ನಾನು ನಿಮಗೆ ಗುರಿಯ ವಿಷಯದಲ್ಲಿ ಸ್ಪಷ್ಟೀಕರಿಸಿದೆ ಮತ್ತು ಬಹುಮಾನದ ವಿಷಯದಲ್ಲಿ ಸ್ಪಷ್ಟೀಕರಿಸಿದೆ. Then 3 essentials of a race. ಈ ಓಟದಲ್ಲಿ ಇರಬೇಕಂತ 3 ಅಂಶಗಳ ವಿಷಯದಲ್ಲಿ ನಿಮ್ಮ ಜೊತೆಯಲ್ಲಿ ಮಾತನಾಡಿದೆ. Don't want ಬೇಡ ಅನ್ನುವಂಥದ್ದು dedication and discipline. ಪ್ರತಿಷ್ಠೆ ಮತ್ತು ಶಿಸ್ತು. I come to the next point, which is disqualification. ಇನ್ನೊಂದು ವಿಷಯಕ್ಕೆ ನಾನು ಬರ್ತೇನೆ. ಅದು ಏನಂತ ಹೇಳಿದ್ರೆ ಅನರ್ಹತೆ. 1 Corinthians chapter 9 verse 27. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರ 9ನೇ ಅಧ್ಯಾಯ 27ನೇ ವಚನದಲ್ಲಿ ನಾನೇ ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. So Paul was saying, lest I be disqualified. ಪೌಲ್ ಹೇಳ್ತಾನೆ, ನಾನು ಎಲ್ಲಿ ಅಯೋಗ್ಯನೆನಿಸಿಕೊಳ್ಳುತ್ತೇನೋ, ಅನರ್ಹನಾಗುತ್ತೇನೋ. In the 1992 Olympic Games, 1992ರ ಒಲಿಂಪಿಕ್ ಆಟದಲ್ಲಿ there was one runner who ran very well and broke all records in the 100-meter dash. ಅಲ್ಲಿ ಒಬ್ಬರು ವೇಗವಾಗಿ ಓಡಿ ಅದುವರೆಗೂ ಇದ್ದಂತ ಎಲ್ಲಾ ರೆಕಾರ್ಡ್ಗಳನ್ನು ಮುರಿದು ಬಿಟ್ರು. Ben Johnson. ಅವರ ಹೆಸರು ಬೆನ್ ಜಾನ್ಸನ್ ಎಂಬುದಾಗಿ. He was given the gold medal. ಆಗ ಆತನಿಗೆ ಒಂದು ಗೋಲ್ಡ್ ಮೆಡಲ್ ಬಹುಮಾನವಾಗಿ ಕೊಡಲ್ಪಟ್ಟಿತು. But what happened? ಆದ್ರೆ ಅದಾದ ನಂತರ ಆದದ್ದೇನು? He was called and the gold medal was removed. ಆತನನ್ನು ಕರೆದು ಆತನಿಗೆ ಕೊಟ್ಟಂತಹ ಗೋಲ್ಡ್ ಮೆಡಲ್ ಅನ್ನ ಆತನಿಂದ ಹಿಂತಿರುಗಿ ಪಡೆದುಕೊಂಡ್ರು. He was disqualified. ಆತನು ಆ ಓಟದಲ್ಲಿ ಅನರ್ಹನಾಗಿದ್ದನು. Because it was found that he had taken drugs. ಯಾಕಂತೇಳಿದ್ರೆ ಅವನು ವೇಗವಾಗಿ ಓಡಿದ್ದಕ್ಕೆ ಕಾರಣ ಅವನು ಕೆಲವು ಮಾತ್ರೆಗಳನ್ನು ತಕ್ಕೊಂಡಿದ್ದ. So all the work which is put in, the efforts and the training and the running was all of no value. ಅನೇಕ ವರ್ಷಗಳ ಕಾಲ ಸತತ ಪ್ರಯಾಸ, ಓಟ, ವ್ಯಾಯಾಮ, ತರಬೇತು ಎಲ್ಲವೂ ಒಂದು ಕ್ಷಣದಲ್ಲಿ
ಅದು ಹೊರಟು ಹೋಯಿತು. It should not happen to us. ಪ್ರಿಯರೇ, ಎಚ್ಚರಿಕೆ ಆಗಿರೋಣ, ಇದು ನಮ್ಮ ಜೀವಿತದಲ್ಲಿ ಆಗಬಾರದು. We think that we are working so much for the Lord. ನಾವು ಅಂದುಕೊಳ್ತೀವಿ ನಾವು ದೇವರಿಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳಿ. And in the judgment seat of Christ, everything is burnt up. ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಂತಾಗ ಒಂದು ವೇಳೆ ನಮ್ಮ ಆ ಎಲ್ಲಾ ಪ್ರಯಾಸವು ಸುಟ್ಟು ಬೂದಿಯಾದರೆ ಏನು ಗತಿ? Because it was done for our glory and honor. ಯಾಕಂತೇಳಿದ್ರೆ ಅದನ್ನ ನಮಗೋಸ್ಕರ ಮಾಡಿಕೊಂಡ್ರೆ ನಿಯಮದ ಪ್ರಕಾರವಾಗಿ ನಾವು ಮಾಡಲಿಲ್ಲ. Or get honor and glory in other people's eyes. ನಾವು ಬೇರೆಯವರ ಮೆಚ್ಚುಗೆಗೋಸ್ಕರವಾಗಿ ನಾವು ಪ್ರಯಾಸ ಪಟ್ಟಿದ್ದೇವೆ. All that will be burnt up. ಅವೆಲ್ಲವೂ ಸುಟ್ಟು ಹೋಗುತ್ತವೆ. Total waste. ನಮ್ಮ ಪ್ರಯಾಸವೆಲ್ಲವೂ ಅದು ನೀರಲ್ಲೆಸ್ದಾಗೆ. We will not lose our salvation. ಗಮನಿಸಿರಿ, ಒಂದು ವೇಳೆ ನಮ್ಮ ರಕ್ಷಣೆಯು ನಮ್ಮಿಂದ ಅದು ಕಸಿಕೊಳ್ಳುವುದಿಲ್ಲ. But what we think we have done for the Lord can all be lost. ಯಾವುದನ್ನು ದೇವರಿಗಾಗಿ ಮಾಡಿದೆ ಅಂತೇಳಿ ಅಂದುಕೊಂಡಿದ್ದವೋ ಅದೆಲ್ಲವೂ ಕಳೆದೋಯ್ತು. So we have covered the essentials and other parts of our Christian race. ಕ್ರಿಸ್ತಿಯ ಜೀವಿತದಲ್ಲಿರಬೇಕಂತ ಅಮೂಲ್ಯ ವಿಷಯಗಳು ಮತ್ತು ಇತರ ವಿಷಯಗಳನ್ನು ನಾವು ಈಗಾಗಲೇ ಕೇಳಿಸಿಕೊಂಡಿದ್ದೇವೆ. I will finish with a verse about how Paul finished the race. ಈಗ ಕೊನೆಯದಾಗಿ ನಾನು ನಿಮ್ಮ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಪೌಲನು ತನ್ನ ಓಟವನ್ನು ಕಡೆಗಾಣಿಸಿದ್ರು ಎಂಬುದು ವಿಷಯದಲ್ಲಿ ತಿಳಿಸುತ್ತೇನೆ. 2 Timothy chapter 4 verses 6 to 8. 2 ತಿಮೋಥಿಯನಿಗೆ ಬರೆದ ಪತ್ರ 4th chapter 4 verses 6 to 8. 2 ತಿಮೋಥಿ 4ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನದವರೆಗೂ 6 to 8. ಈಗಲೇ ಪಾನ ದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದದೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. Verse 8. 8ನೇ ವಚನ. ನೀತಿವಂತರಿಗೆ ದೊರೆಯುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. So let us run. ಆದ್ದರಿಂದ ನಾವು ಓಡೋಣ. So that when we finish, we can say we have run a good race. ನಾವು ಓಟದ ಕೊನೆಗೆ ಬರುವಾಗ ನಾವು ಒಳ್ಳೆ ಓಟವನ್ನು ಓಡಿದ್ದೇವೆ ಎಂಬುವಂತ ಮನವರಿಕೆ ನಮಗಾಗುವಂತೆ.